Hello, dear learners. In our last some of the virtual session, we have been learning about the main important aspect, e-learning, e-forum, and also the e-library, etc., which are mainly related to the field of digital technology. ಪ್ರೀತಿಯ ವಿದ್ಯಾರ್ಥಿಗಳೇ, ಕಲಿಕಾರ್ಥಿಗಳೇ, ಕಳೆದ ಅವಧಿಗಳಲ್ಲಿ ನಾವು ಮುಖ್ಯವಾಗಿ ಈ ಡಿಜಿಟಲ್ ಈ ವಿದ್ಯುನ್ಮಾನ, ಹೌದಾ, ವಿದ್ಯುನ್ಮಾನ ಅಂತ ಏನು ಕರಿತೀವಿ, ಇದಕ್ಕೆ ಸಂಬಂಧಿಸಿದಂತಹ ಈ ಲೈಬ್ರರಿ ಅಂದ್ರೇನು, ಅಂದ್ರೆ ಈ ಗ್ರಂಥಾಲಯ, ಫೋರಂ, ಹೌದಾ, ವೇದಿಕೆಗಳು, ಈ ಫೋರಂ ವಿದ್ಯುನ್ಮಾನ ವೇದಿಕೆಗಳು, ಚಾಟಿಂಗ್, ಈ ಚಾಟಿಂಗ್ ಅಂದ್ರೆ ವಿದ್ಯುನ್ಮಾನ ಹರಟೆ, ಈ ಲೈಬ್ರರಿ ಅಂದ್ರೆ ವಿದ್ಯುನ್ಮಾನ ಗ್ರಂಥಾಲಯ, ಇವುಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡಿದೆವು. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನಿಂಗ್ ಅಬೌಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಟ್ ವಿಚ್ ಈಸ್ ದಿ ಕಾನ್ಸ್ಟಿಟ್ಯೂಯೆಂಟ್ ಬಾಡಿ ಆಫ್ ಅವರ್ ನ್ಯಾಷನಲ್ ಪ್ರೆಸ್ಟಿಜಿಯಸ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ NCERT, its body site CIET. Dear learners, today we are going to learning about site. The expansion of the site is Central Institute of Educational Technology. ವಿದ್ಯಾರ್ಥಿಗಳೇ, ಕಲಿಕಾರ್ಥಿಗಳೇ, ಕಳೆದ ಅವಧಿಗಳಲ್ಲಿ ನಾವು ಮುಖ್ಯವಾಗಿ ಈ ಲೈಬ್ರರಿ ಅಂದ್ರೆ ವಿದ್ಯುನ್ಮಾನ ಲೈಬ್ರರಿ ಅಂದ್ರೇನು, ಜೊತೆಗೆ ಮಾತುಕತೆ, ಈ ಹರಟೆ, ಈ ಫೋರಂ, ಇವುಗಳ ಬಗ್ಗೆ ಅಧ್ಯಯನವನ್ನು ಮಾಡಿದೀವಿ, ತಮಗೆಲ್ಲ ಗೊತ್ತೇ ಇದೆ. ಇವತ್ತು ನಾವು ಈ ಕೇಂದ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆ, ಇದು NCERT ಒಂದು ಸಂಯೋಜಿತವಾಗಿರ್ತಕ್ಕಂತಹ ಸಂಸ್ಥೆ, ಅಥವಾ ಇದಕ್ಕೆ ನಾವು ಒಂದು ಘಟಕ ಅಂತಲೂ ಕೂಡ ನಾವು NCERT ಅವರ ಘಟಕ ಅಂತಲೂ ಕೂಡ ನಾವು ಇದಕ್ಕೆ ಹೇಳ್ತೀವಿ. NCERT ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್, ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಅಂತ ಹೇಳ್ತೀವಿ. ಅದರ ಒಂದು ಅಡಿಯಲ್ಲಿ ಈ ಒಂದು ಸಂಯೋಜಿತವಾಗಿರ್ತಕ್ಕಂಥ ಸೈಟ್ CIET, ಕೇಂದ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆ ಕಾರ್ಯವನ್ನ ನಿರ್ವಹಿಸುತ್ತದೆ. ಹಾಗಾದ್ರೆ ಇದರ ಕುರಿತಾಗಿರ್ತಕ್ಕಂತಹ ಹಲವಾರು ಮಾಹಿತಿಗಳಾದಂತಹ ಅದರ ಚಟುವಟಿಕೆಗಳು, ಅದರ ಕಾರ್ಯಗಳು, ಅದರ ಪ್ರಮುಖ ವಿಭಾಗಗಳು ಯಾವುವು ಎಂಬುದರ ಬಗ್ಗೆ ಅಧ್ಯಯನವನ್ನ ಮಾಡೋಣ. Okay, so dear learners, at the outset we will come to learn mainly on the aspect of introduction. Let us move on to the introduction now. About the site. Site is a constituent unit of NCERT, came into existing in the year 1984 with the merger of Center for Educational Technology and Department of Teaching Aids, DTA. ಸೊ ಈ ಒಂದು CIET ಇದು ಒಂದು NCERT ಒಂದು ಸಂಯೋಜಿತ ಘಟಕವಾಗಿದ್ದು 1984ರಲ್ಲಿ ಸೆಂಟರ್ ಫಾರ್ ಎಜುಕೇಶನಲ್ ಟೆಕ್ನಾಲಜಿ ಅಂದ್ರೆ ಶೈಕ್ಷಣಿಕ ತಂತ್ರಜ್ಞಾನದ ಕೇಂದ್ರ CET ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟೀಚಿಂಗ್ ಏಡ್ಸ್ ಅಂದ್ರೆ ಬೋಧನಾ ಉಪಕರಣಗಳ ವಿಭಾಗ, DTA ಅಂತ ಕರಿತೀವಲ್ಲ, ಇವೆರಡರುಗಳು ಕೂಡಿ ಸಮ್ಮಿಳನಗೊಂಡು ಅಥವಾ ಸಂಯೋಜನೆಗೊಂಡು ಈ ಒಂದು CIET ಅನ್ನತಕ್ಕಂತಹ ಒಂದು ಸಂಯೋಜಿತ ಘಟಕ, NCERT ಸಂಯೋಜಿತ ಘಟಕ ಇದು ಅಸ್ತಿತ್ವಕ್ಕೆ ಬಂದಿತ್ತು. So it is a premier national institute of educational technology. Its scope mainly related to work and function in the area or domain of educational technology, as it is one of the national premier institute working under the NCERT. ಈ ಒಂದು CIET ಅಂತ ಏನ್ ಹೇಳ್ತೀವಲ್ಲ, ಇದು ಒಂದು ಶೈಕ್ಷಣಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರಾಷ್ಟ್ರೀಯ ಸಂಸ್ಥೆಯಾಗಿದೆ, ಒಂದು ಹೆಮ್ಮೆಯ ಒಂದು ರಾಷ್ಟ್ರೀಯ ಸಂಸ್ಥೆ ಆಗಿದ್ದು ಆ ಒಂದು ದಿಶೆಯಲ್ಲಿ, ಆ ಒಂದು ವ್ಯಾಪ್ತಿಯಲ್ಲಿ ಹಲವಾರು ಕಾರ್ಯಗಳನ್ನು ಇದು ಮಾಡ್ತಾ ಇದೆ. ಇಟ್ಸ್ ಮೇಜರ್ ಏಮ್ ಇಸ್ ಟು ಪ್ರಮೋಟ್ ಯುಟಿಲೈಸೇಷನ್ ಆಫ್ ಎಜುಕೇಶನಲ್ ಟೆಕ್ನಾಲಜಿ ಸಚ್ ಆಸ್ ರೇಡಿಯೋ, TV, film, satellite communications,
and cyber media either separately or in combinations. ಇದರ ಪ್ರಮುಖವಾಗಿರ್ತಕ್ಕಂತಹ ಗುರಿ ಏನಪ್ಪಾ ಅಂದ್ರೆ ಶೈಕ್ಷಣಿಕ ತಂತ್ರಜ್ಞಾನಗಳ ಸದ್ಬಳಕೆ ಮಾಡತಕ್ಕಂತಹ ಒಂದು ಕಾರ್ಯಭಾರವನ್ನ ಪ್ರೋತ್ಸಾಹಿಸುವ ಕಾರ್ಯಭಾರವನ್ನ ಇದು ಮಾಡ್ತಾ ಇದೆ. ಉದಾಹರಣೆಗೆ ರೇಡಿಯೋ, ಆಕಾಶವಾಣಿ ಆಗಿರ್ಬೋದು, ಟಿವಿ, ದೂರದರ್ಶನ, ಫಿಲ್ಮ್ಸ್, ಚಲನಚಿತ್ರಗಳು, ಸ್ಯಾಟಲೈಟ್ ಕಮ್ಯುನಿಕೇಶನ್ಸ್ ಅಂದ್ರೆ ಉಪಗ್ರಹ ಸಂಪರ್ಕಗಳು ಮತ್ತು ಸೈಬರ್ ಮೀಡಿಯಾ, ಸೈಬರ್ ಮಾಧ್ಯಮಗಳು, ಇವುಗಳು ಪ್ರತ್ಯೇಕವಾಗಿ ಆಗಿರ್ಬೋದು ಅಥವಾ ಅವುಗಳು ಒಂದಕ್ಕೊಂದು ಬಳಸಿಕೊಂಡು, ಹೌದಾ, ಅವುಗಳನ್ನ ಜಂಟಿಯಾಗಿ ಬಳಸಿಕೊಂಡು ಕೂಡ ಏನ್ ಮಾಡಬಹುದಾಗಿದೆ, ಈ ಒಂದು ಶೈಕ್ಷಣಿಕ ತಂತ್ರಜ್ಞಾನದ ಬಳಕೆಯನ್ನ ಇನ್ನು ಅದನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಆಗಿದೆ ಅಥವಾ ಪ್ರಯೋಜನ ನೀಡ್ತಕ್ಕಂಥ ಕೆಲಸವನ್ನ ಇದು ಮಾಡ್ತಾ ಇದೆ. ಇಟ್ ಅಂಡರ್ಟೇಕ್ಸ್ ದಿ ಆಕ್ಟಿವಿಟೀಸ್ ಟು ವೈಡನ್ ಎಜುಕೇಶನಲ್ ಅಪಾರ್ಚುನಿಟೀಸ್, promote equity and improve quality of educational process at school level. As NCERT function is working within the domain of at all level of the school education system. So it will take the educational opportunities, it spreads out the all the educational activities and promote the equity and improve the quality of educational processes, whether it is at the primary, pre-primary, higher secondary, at all the level of the school education system. Main motto is to widen the educational opportunities. It means that it wanted to extend all the educational opportunities in concern to the utilization of the educational technology. Not only that, it also provides equity to the all the stakeholders who are the beneficiaries in the school system. Say for example, at the remote area, hilly areas, tribal area people, they won't at all get the access to all the educational opportunities and the systems. So therefore, it will bring equity to all the what we call as the disadvantaged classes of the students and the stakeholders. It on one side, it provides the opportunities and equity, and also it always improve the quality of the educational processes. ಸೊ ಒಂದು ಕಡೆ ಇದು ಶೈಕ್ಷಣಿಕ ಅವಕಾಶಗಳನ್ನು ಕೊಡ್ತೈತೆ, ಸೊ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಸಮಾನತೆಯನ್ನು ತರ್ತಾ ಹೋಗ್ತೈತಿ, ಸಮತೆ ಅವಕಾಶಗಳನ್ನ ಕೊಡ್ತಾ ಹೋಗುತ್ತೆ ಈ ಒಂದು ಸಂಸ್ಥೆ. ಅಷ್ಟೇ ಅಲ್ಲದೆ ಈ ಒಂದು ಶೈಕ್ಷಣಿಕವಾಗಿರ್ತಕ್ಕಂಥ ಶಾಲಾ ಹಂತದ ಪ್ರಕ್ರಿಯೆಯಲ್ಲಿ ಗುಣಾತ್ಮಕತೆಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಕೂಡ ಈ CIET ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. Okay, the Central Institute of Educational Technology, its main aim is to promote educational technology, especially mass media singly or in combination, that is multimedia packages, to extend educational opportunities and improve quality educational processes at the school level. So here main aim is, chief means main aim is to first create or promote the educational technology through the mass media, taking it as a separate entity, or else you can mix or combine or jointly organize all the multimedia packages, whether it is TV, radio, nowadays cyber related, digital related technology, video conferencing, whatever it is there. Okay, so therefore you can take a number of options singly or as a combination of all these e-digital platform or the opportunities to extend educational opportunities and improve quality of educational processes at all the school level. ಇದರ ಪ್ರಮುಖವಾಗಿರ್ತಕ್ಕಂಥ CIET ಪ್ರಮುಖವಾಗಿರ್ತಕ್ಕಂಥ ಗುರಿ ಶೈಕ್ಷಣಿಕ ತಂತ್ರಜ್ಞಾನ. ಅದರಲ್ಲಿಯೂ ಕೂಡ ಮುಖ್ಯವಾಗಿ ನಾವು ಮಾಸ್ ಮೀಡಿಯಾ ಅಂತ, ಸಮೂಹ ಮಾಧ್ಯಮ ಅಂತ ಏನ್ ಹೇಳ್ತೀವಿ, ಅದರ ಒಂದು ಪ್ರಾಶಸ್ತ್ಯವನ್ನ, ಅದರ ಒಂದು ಪ್ರಯೋಜನವನ್ನ ಎಲ್ಲರಿಗೂ ತಲುಪಿಸುವಂತೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಆದ್ರೆ ಇತ್ತೀಚೆಗೆ ಮಲ್ಟಿಮೀಡಿಯಾ ಪ್ಯಾಕೇಜ್ಗಳು ಅಂತ ಏನ್ ಬರ್ತಾ ಇದೋ, ಆಡಿಯೋ, ವಿಡಿಯೋ ಅಥವಾ ವಿಡಿಯೋ ಕಾನ್ಫರೆನ್ಸಸ್ ಅಥವಾ ಇಂಟರ್ನೆಟ್ ನಲ್ಲಿ ಬರ್ತಿರ್ತಕ್ಕಂಥ ಸಾಕಷ್ಟು ರೀತಿಯಾಗಿರ್ತಕ್ಕಂಥ
ಅವಕಾಶಗಳು ಇರಬಹುದು, ಅಥವಾ ಯಾವುದೇ ಸಿಡಿಗಳಲ್ಲಿ, ಡಿವಿಡಿಗಳಲ್ಲಿ, ಪೆನ್ ಡ್ರೈವ್ಗಳಲ್ಲಿ. ಸೊ ಸಾಕಷ್ಟು ಇವೆಲ್ಲವುಗಳನ್ನು ಕೂಡ ಮಿಶ್ರಣ ಮಾಡಿ ನಾವು ಈ ಒಂದು ಶೈಕ್ಷಣಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಅಂಶಗಳನ್ನು ಕೂಡ, ಅವಕಾಶಗಳನ್ನು ಕೂಡ ವಿಸ್ತರಿಸಬಹುದು, ಗುಣಾತ್ಮಕತೆಯನ್ನು ಕೂಡ ಶಾಲಾ ಮಟ್ಟದಲ್ಲಿ ಹೆಚ್ಚಿಸಬಹುದು. As a premier institute of education technology at the national level, major functions of the site NCERT are based on research and development, training, extension, and dissemination functions are as given below. As we have already stated that it is one of the national premier organization which is going to framing all sorts of the what we call as administrative as well as the imparting the quality education. So its sites, especially CIT, which is the one of the organ or associated or constituent body of NCERT based on research and development. It promotes always the research in the field of the school and development of the, whether it is curriculum, teaching aid, etc. related aspect, or the training related aspect of the teachers. And also it will extend to all sectors of the society, whether it is a northern part of the India, southern part of the India, eastern part of the India, whether rural India, urban India. It is extended to the all the stakeholders across the India and also disseminate its functions. Okay, then what are its functions? ಈ ಒಂದು CIET NCERT ಇದರ ಮುಖ್ಯ ಕಾರ್ಯಭಾರ ಯಾವುದರ ಮೇಲೆ ಅವಲಂಬಿತವಾಗಿದೆ ಅಥವಾ ಆಧಾರಿತವಾಗಿದೆ ಅಂದ್ರೆ ಸಂಶೋಧನೆ ಮತ್ತು ಅಭಿವೃದ್ಧಿ, ಜೊತೆಗೆ ತರಬೇತಿ ನೀಡತಕ್ಕಂಥದ್ದು, ಜೊತೆಗೆ ಅದನ್ನ ವಿಸ್ತರಣೆ ಮಾಡ್ತಕ್ಕಂಥದ್ದು, ಅಷ್ಟೇ ಅಲ್ಲದೆ ಅದರ ಕಾರ್ಯಗಳನ್ನ ಪ್ರಸಾರ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಯಾವ ನಿಟ್ಟಿನಲ್ಲಿ ಇದು ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನ ಅಭಿವೃದ್ಧಿ ಪಡಿಸ್ತದೆ ಅಂತಂದ್ರೆ, ಸಂಶೋಧನೆ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಯಾವಾಗ್ಲೂ ಕೂಡ ಈ ಕರಿಕ್ಯುಲಂ ಅಭಿವೃದ್ಧಿ ಆಗಿರ್ಬಹುದು, ಅಥವಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಬೋಧನೋಪಕರಣಗಳ ಅಭಿವೃದ್ಧಿ ಆಗಿರ್ಬೋದು, ಶಿಕ್ಷಕರ ತರಬೇತಿ ಆಗಿರ್ಬೋದು, ಅಥವಾ ದೇಶಾದ್ಯಂತ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಒಂದು ರಾಜ್ಯಗಳಿಗೆ ತನ್ನದೇ ಆಗಿರ್ತಕ್ಕಂಥ ಸೇವೆ ನೀಡತಕ್ಕಂಥದ್ದಾಗಿರ್ಬೋದು. ಹೀಗೆ ತನ್ನ ಕಾರ್ಯಗಳನ್ನ ಇದು ಯಾವಾಗ್ಲೂ ಕೂಡ ವಿಸ್ತರಿಸ್ತಾ ಇದೆ. Then there are two important functions that it is cited here. The first one is to design, to develop, try out and disseminate alternative learning system to achieve the national goal of universalization of elementary and secondary education. ನಮ್ಗೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಏನಪ್ಪಾ ಅಂದ್ರೆ, ರಾಷ್ಟ್ರದ ಮುಖ್ಯ ಧ್ಯೇಯ ಏನಾಗಿದೆಯಪ್ಪ ಅಂದ್ರೆ ಅದನ್ನ ಸಾಧನೆ ಮಾಡಬೇಕಾಗಿದೆ, ಅದನ್ನ ಈಡೇರಿಸಬೇಕಾಗಿದೆ. ಅದು ಮುಖ್ಯವಾಗಿ ಶಾಲಾ ವಿಷಯಕ್ಕೆ ಬರೋದಪ್ಪ ಅಂದ್ರೆ, whenever we come into the school system of the education, the main goal of the nation is, or the national goal, that is nothing but the universalization of elementary and secondary education. ರಾಷ್ಟ್ರದ ಧ್ಯೇಯ ಅದನ್ನು ಈಡೇರಿಸಬೇಕಾಗಿದೆ. ಅದು ಏನಪ್ಪ ಅಂತಂದ್ರೆ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಸಾರ್ವತ್ರೀಕರಣ. Whenever the word comes, the universalization means irrespective of caste, color, creed, poor, urban, rich, everyone has to access the elementary and secondary education. ಈ ಒಂದು ಶಿಕ್ಷಣದ ಸಾರ್ವತ್ರೀಕರಣವನ್ನ ನಾವು ಯಶಸ್ವಿಗೊಳಿಸ್ಬೇಕಾದಪ್ಪ ಅಂದ್ರೆ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಎಲ್ಲಾ ಮಕ್ಕಳಿಗೆ ಸಿಗುವಂತೆ ಮಾಡ್ಬೇಕಾಗ್ತೈತಿ. ಓಕೆ, ಅದು ಗ್ರಾಮೀಣ ಪ್ರದೇಶದ ಬಡವರ ವಿದ್ಯಾರ್ಥಿಗಳು, ಅಥವಾ ಟ್ರೈಬಲ್ ವಿದ್ಯಾರ್ಥಿಗಳು, ಹಿಂದುಳಿದ ವಿದ್ಯಾರ್ಥಿಗಳು, ನಗರ ಪ್ರದೇಶದ ವಿದ್ಯಾರ್ಥಿಗಳು, ಕೊಳಚೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಸಿರಿವಂತರು, ಎಲ್ಲರಿಗೂ ಕೂಡ ಏನಾಗ್ಬೇಕಾಗ್ತೈತಿ, ಶಿಕ್ಷಣ ಸಿಗಬೇಕಾಗ್ತೈತಿ. ಈ ನಿಟ್ಟಿನಲ್ಲಿ okay, in order to achieve this universalization, the CIET, it has its own function,
The functions are to design, develop, try out, and disseminate alternative learning system. ಓಕೆ, ಏನೇನ್ ಮಾಡ್ಬೇಕಾಗತ್ತಪ್ಪ ಅಂತ ಸಾರ್ವತ್ರೀಕರಣದ ರಾಷ್ಟ್ರೀಯ ಧ್ಯೇಯವನ್ನ ಈಡೇರಿಸಬೇಕಾಯ್ತಪ್ಪ ಅಂತಂದ್ರೆ ಮುಖ್ಯವಾಗಿ ಈ ಕಲಿಕಾ ವ್ಯವಸ್ಥೆಯ ರಚನೆ ಮಾಡಬೇಕು, ಅಭಿವೃದ್ಧಿಗೊಳಿಸಬೇಕು, ಜಾರಿಗೆ ತರಬೇಕು. ನಂತರದಲ್ಲಿ ಅದ ಪರ್ಯಾಯ ಕಲಿಕಾ ವ್ಯವಸ್ಥೆಗಳು ಯಾವ್ಯಾವಿದಾವು ಅವುಗಳನ್ನ ಪ್ರಸಾರ ಅಥವಾ ಪ್ರಸರಣ ಮಾಡ್ಬೇಕಾಗ್ತೈತಿ. The second one is to address various educational problems at micro, meso and macro levels. ಸೊ ಎರಡನೇ ರೀತಿಯಾಗಿರ್ತಕ್ಕಂಥ ಕಾರ್ಯ ಏನಪ್ಪ ಅಂದ್ರೆ ನಿರ್ವಹಿಸ್ತಕ್ಕಂಥ ಪ್ರಸಾರ ಮಾಡ್ತಕ್ಕಂಥ ಕಾರ್ಯ ಏನು ಅಂತಂದ್ರೆ ಶೈಕ್ಷಣಿಕ ಸಮಸ್ಯೆಗಳನ್ನ ಅವುಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು. ಎಲ್ಲೆಲ್ಲಿ ಕಂಡು ಬರ್ತಾವು? ಯೂಶುವಲಿ ದ ಪ್ರಾಬ್ಲಮ್ಸ್ ವಿಲ್ ಬಿ ಅರೈಸಿಂಗ್ ಅಟ್ ದಿ ಮೈಕ್ರೋ ಲೆವೆಲ್, ಮ್ಯಾಕ್ರೋ ಲೆವೆಲ್ ಆರ್ ಮೀಸೋ ವಿಚ್ ಈಸ್ ಇನ್ ಬಿಟ್ವೀನ್ ದಿ ಮೈಕ್ರೋ ಅಂಡ್ ಮ್ಯಾಕ್ರೋ ಲೆವೆಲ್. ಈ ಮೈಕ್ರೋ ಲೆವೆಲ್ ಅಂತಂದ್ರೆ ಇದು ಯಾವಾಗಲೂ ಶಾಲಾ ಹಂತದಲ್ಲಿ ಅಥವಾ ಕೆಳಮಟ್ಟದ ಹಂತದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಆಗಿರ್ತವೆ. ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಶಿಕ್ಷಕರಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಶಾಲೆಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಬೋಧನೋಪಕರಣಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು. ಓಕೆ, ಮ್ಯಾಕ್ರೋ ಲೆವೆಲ್ ಅಂದ್ರೆ ಉನ್ನತ ಹಂತದಲ್ಲಿ, ಓಕೆ, ಇಲಾಖಾ ಹಂತದಲ್ಲಿ, ಹೌದಾ, ಅಥವಾ ರಾಜ್ಯ ಮಟ್ಟದ ಉನ್ನತ ಇಲಾಖಾ ಹಂತದಲ್ಲಿ, ಅಥವಾ ಕಮಿಷನರೇಟ್ ಅವರ ಹಂತದಲ್ಲಿ, ಅಥವಾ ಜಿಲ್ಲಾ ಮಟ್ಟದ ಹಂತದಲ್ಲಿ, ಅದು ಮಧ್ಯದಲ್ಲಿ ಬರ್ತಕ್ಕಂಥದ್ದು ಮೀಸೋ ಲೆವೆಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹೀಗಾಗಿ ಈ ಸೂಕ್ಷ್ಮ ಮಟ್ಟದಲ್ಲಿ, ವಿಶಾಲ ಮಟ್ಟದಲ್ಲಿ, ಮಧ್ಯಂತರ ಮಟ್ಟದಲ್ಲಿ ಕಂಡು ಬರ್ತಕ್ಕಂಥ ವಿವಿಧ ಶೈಕ್ಷಣಿಕ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಇದು ಆಗಿದೆ. ಓಕೆ, ಸೊ ತದನಂತರದಲ್ಲಿ ದ ಏರಿಯಾಸ್ ಆಫ್ activities of this site based on research and development, training, extension and dissemination functions are as follows. ಹಾಗಾದ್ರೆ ಇದು ಸೈಟ್ ಯಾವ್ಯಾವ ಚಟುವಟಿಕೆಗಳನ್ನ ಇದು ಮಾಡುತ್ತೆ ಅಂತಂದ್ರೆ ಮುಖ್ಯವಾಗಿ ಟು ಡಿಸೈನ್ ಅಂಡ್ ಪ್ರೊಡ್ಯೂಸ್ ಮೀಡಿಯಾ ಸಾಫ್ಟ್ವೇರ್ ಮಟೀರಿಯಲ್ಸ್, ಎಸ್ಪೆಷಲಿ ಟೆಲಿವಿಷನ್, ರೇಡಿಯೋ, ಗ್ರಾಫಿಕ್ಸ್ and other programs for strengthening the transaction of curricular and co-curricular activities at the school level. Okay, at the school level it has to design first and later on it has to prepare, usually nowadays, the media software materials. ಮುಖ್ಯವಾಗಿ ಶಾಲಾ ಮಟ್ಟದ ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕಾರ್ಯಕ್ರಮಗಳು ಏನಿದಾವಲ್ಲ ಅವುಗಳನ್ನ ಬಲಪಡಿಸ್ತಕ್ಕಂಥದ್ದು ಆಗಿದೆ. ಆ ಒಂದು ಕಾರ್ಯಕ್ರಮ ಅಥವಾ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಒಂದು ತಂತ್ರಾಂಶಗಳ ಏನ್ ಸಾಮಗ್ರಿಗಳು ಏನದೋ ಅವುಗಳ ರಚನೆ ಮತ್ತು ಅವುಗಳ ಆ ಮಾಧ್ಯಮಗಳ ತಂತ್ರಾಂಶ ಸಾಮಗ್ರಿಗಳ ಮಾಧ್ಯಮಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಉದಾಹರಣೆಗೆ ಟೆಲಿವಿಷನ್ ಕಾರ್ಯಕ್ರಮಗಳು ಇರ್ಬೋದು, ಅಥವಾ ರೇಡಿಯೋ ಕಾರ್ಯಕ್ರಮಗಳು ಇರ್ಬೋದು, ಅವು ಮುದ್ರಿತ ಆಗಿರ್ಬೋದು ಅಥವಾ ಪ್ರಸಾರ ಮಾಡಿರ್ತಕ್ಕಂಥದ್ದು ಆಗಿರ್ಬೋದು. ಸೊ ವೆದರ್ ದೇ ಹ್ಯಾವ್ ಬ್ರಾಡ್ಕಾಸ್ಟೆಡ್ ಆರ್ ಟೆಲಿಕಾಸ್ಟೆಡ್, ವೆದರ್ ದೇ ಹ್ಯಾವ್ ನಾನ್ ಬ್ರಾಡ್ಕಾಸ್ಟೆಡ್ ಆರ್ ನಾನ್ ಟೆಲಿಕಾಸ್ಟೆಡ್. But with respect to these software materials, you can also prepare the graphics and other programs for strengthening the transaction of the curricular and co-curricular activities. Whether these are audio materials, whether these are video materials, whether these are the mixture of both audio as well as the other kind of the video materials, animations materials, podcast, or any kind of the modules which are going to strengthening the curricular. Okay, you take up any kind of the standard and what are the curricular activities list out and what are the co-curricular activities list out particular to that standard and strengthen the software
ಮಟೀರಿಯಲ್ಸ್. ಸೊ ಇಲ್ಲಿ ಮುಖ್ಯವಾಗಿ ಟೆಲಿವಿಷನ್, ರೇಡಿಯೋ, ಅವುಗಳ ಜೊತೆಗೆ ಸಾಫ್ಟ್ವೇರ್ ಮಾಧ್ಯಮಗಳಿಗೆ ಸಂಬಂಧಪಟ್ಟಂತಹ ಸಾಮಗ್ರಿಗಳು, ಗ್ರಾಫಿಕ್ಗಳು, ಆಡಿಯೋಗಳು, ಶ್ರವ್ಯ ಮಾಧ್ಯಮಗಳು ಅಥವಾ ದೃಶ್ಯ ಮಾಧ್ಯಮಗಳು ಅಥವಾ ಅನಿಮೇಷನ್ಸ್ಗಳು. ಸೊ ಇವೆಲ್ಲವುಗಳು ಯಾವುದೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳು ಏನು ಶಾಲಾ ಹಂತದಲ್ಲಿ ಇದಾವೆ ಅವುಗಳನ್ನ ಬಲಪಡಿಸ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯವನ್ನ ಇದು ಒಳಗೊಂಡಿದೆ. ದ ಸೆಕೆಂಡ್ ಫಂಕ್ಷನ್ ಈಸ್ to create competency in a development and use of educational software material mentioned above through training in the areas such as script development, media production, media communication, media research, technical operations, setting up the studio, repair and maintenance of equipment. So ಈ ಒಂದು ಈ ಮೇಲೆ ಈಗಾಗಲೇ ಹೇಳಿದಂತಹ ಹಲವಾರು ರೀತಿಯ ಒಂದು ಅಭಿವೃದ್ಧಿ ಪಡಿಸ್ತಕ್ಕಂಥ ಮಾಧ್ಯಮಗಳು ಇರ್ಬೇಕಾಯ್ತಪ್ಪ ಅಂತಂದ್ರೆ ಕಾಂಪಿಟೆನ್ಸಿ ಇರ್ಬೇಕಾಗ್ತೈತಿ, ಸಾಮರ್ಥ್ಯಗಳು ಇರ್ಬೇಕಾಗ್ತೈತಿ. ಯಾವ್ದಕ್ಕೆ ಸಾಮರ್ಥ್ಯಗಳು ಬೇಕು? ಫಾರ್ ವಾಟ್ ಪರ್ಪಸಸ್ ದ ಕಾಂಪಿಟೆನ್ಸಿ ಇಸ್ ರಿಕ್ವೈರ್ಡ್ ಇನ್ ದ ಡೆವಲಪ್ಮೆಂಟ್ ಆಫ್ ದಿ ಸಾಫ್ಟ್ವೇರ್ ಮಟೀರಿಯಲ್ಸ್ ಆರ್ ದಿ ಯೂಸ್ ಆಫ್ ದಿ ಸಾಫ್ಟ್ವೇರ್ ಮಟೀರಿಯಲ್ಸ್. ಓಕೆ, ದ ಟೀಚರ್ ಹ್ಯಾಸ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ದಿ ಡೆವಲಪ್ಮೆಂಟ್ ಆಫ್ ದಿ ಮಟೀರಿಯಲ್ಸ್ and also usage or utilization of the all the educational software materials. So therefore, what exactly the required here? Script development or script writing is required. So ಈ ಒಂದು ರೀತಿ ಸಾಫ್ಟ್ವೇರ್ ಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಒಂದು ಕಾರ್ಯ. ಅವುಗಳ ಬಳಕೆ ಮಾಡ್ತಕ್ಕಂಥದ್ದು, ಸಾಫ್ಟ್ವೇರ್ ಸಾಮಗ್ರಿಗಳ ಬಳಕೆ ಮಾಡಿಕೊಳ್ತಕ್ಕಂಥ ಅಭಿವೃದ್ಧಿ ಒಂದು ಕಡೆ ಆದ್ರೆ ಅದನ್ನ ಬಳಕೆ ಮಾಡ್ಬೇಕಲ್ಲ. ಹಾಗಾದ್ರೆ ಕೌಶಲ್ಯಗಳು ಬೇಕು, ನಮಗೆಲ್ಲ ಸಾಮರ್ಥ್ಯಗಳು ಬೇಕು. ಸೊ ಹೀಗಾಗಿ ತರಬೇತಿಯ ಅವಶ್ಯಕತೆ ಇದೆ. ದೇರ್ಫೋರ್ ಥ್ರೂ ದಿ ಟ್ರೈನಿಂಗ್ ಇನ್ ದ ವೇರಿಯಸ್ ಏರಿಯಾಸ್ ಸೊ ದ್ಯಾಟ್ ವಿಲ್ ಬಿ ಅಚೀವೇಬಲ್. ಓಕೆ, ಹಲವಾರು ಒಂದು ತರಬೇತಿಗಳ ಮೂಲಕವಾಗಿ ನಾವು ಈ ಒಂದು ಏನಂತ ಹೇಳ್ತೀವಿ ಕಾರ್ಯವನ್ನ ನಾವು ಈಡೇರಿಸಬಹುದು. ವಾಟ್ ಆರ್ ದಿ ಏರಿಯಾಸ್ ಇನ್ವಾಲ್ವ್ಡ್? The training areas involved. First one is script development. ಹಾಗಾದ್ರೆ ಏನೇನೆಲ್ಲ ಒಂದು ಕಾರ್ಯಗಳ ಯಾವ್ಯಾವ ಒಂದು ವ್ಯಾಪ್ತಿಯಲ್ಲಿ ಅಥವಾ ಒಂದು ಯಾವ್ಯಾವ ಒಂದು ವಿಸ್ತೀರ್ಣದಲ್ಲಿ ಕಂಡು ಬರ್ತಾ ಹೋಗ್ತವೋ, ವಿಭಾಗಗಳಲ್ಲಿ ಕಂಡು ಬರ್ತಾವ ಸ್ಕ್ರಿಪ್ಟ್ ಡೆವಲಪ್ಮೆಂಟ್. ಓಕೆ, ಲಿಪೀಕರಣ ಮಾಡ್ತಕ್ಕಂಥದ್ದು, ಬರವಣಿಗೆ ಮಾಡ್ತಕ್ಕಂಥದ್ದು. ಅಂದ್ರೆ ಕರಿಕ್ಯುಲರ್ ಮತ್ತು ಕೋ ಕರಿಕ್ಯುಲರ್ ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಸ್ಕ್ರಿಪ್ಟ್ ಗಳನ್ನ ಡೆವಲಪ್ ಮಾಡಬೇಕು. ಡೆವಲಪ್ಮೆಂಟ್ ಆಫ್ ದಿ ಸ್ಕ್ರಿಪ್ಟ್ ಇನ್ ದಿ ಏರಿಯಾಸ್ ಆಫ್ ಕರಿಕ್ಯುಲರ್ ಆಸ್ ವೆಲ್ ಆಸ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಟ್ ದಿ ಸ್ಕೂಲ್ ಲೆವೆಲ್. ದಿಸ್ ಇಸ್ ಒನ್ ಥಿಂಗ್. ಎರಡನೇದು, ದ ಸೆಕೆಂಡ್ ಒನ್ ಈಸ್ ಮೀಡಿಯಾ ಪ್ರೊಡಕ್ಷನ್. ಮಾಧ್ಯಮದ ಒಂದು ಅಭಿವೃದ್ಧಿ ಪಡಿಸುವಿಕೆ ಅಥವಾ ಮಾಧ್ಯಮ ನಿರ್ಮಾಣ ಮಾಡ್ತಕ್ಕಂಥದ್ದು. ಆಡಿಯೋ ನಿರ್ಮಾಣ ಮಾಡಬಹುದು, ವಿಡಿಯೋ ನಿರ್ಮಾಣ ಮಾಡಬಹುದು, ಯಾವುದೇ ಮಾಧ್ಯಮ ಇರಬಹುದು, ನಿರ್ಮಾಣ ಮಾಡಬಹುದು. ಮೀಡಿಯಾ ಕಮ್ಯುನಿಕೇಶನ್ಸ್, ಮಾಧ್ಯಮದ ಸಂವಹನ ಮಾಡ್ತಕ್ಕಂಥದ್ದು. ನಾನೀಗ ಮಾಡ್ತಾ ಇದ್ದೀನಿ ಇಲ್ಲಿ ಸಂವಹನ. ಸೊ ಐ ಆಮ್ ಆಲ್ಸೋ ಹ್ಯಾವಿಂಗ್ ಸರ್ಟನ್ ಸಾರ್ಟ್ ಆಫ್ ದಿ ಟೆಕ್ನಾಲಜಿ. ಐ ಮಸ್ಟ್ ಹ್ಯಾವ್ ದ ಎಕ್ಸಸ್ ಟು ಪ್ರೊಪಗೇಟ್ ಮೈ ಇನ್ಫಾರ್ಮೇಶನ್. ಯು ಮಸ್ಟ್ ಹ್ಯಾವ್ ದಿ ಯುವರ್ ಓನ್ ಎಕ್ಸಸ್ ಎಬಿಲಿಟಿ. ನಿಮಗೆಲ್ಲ ಗೊತ್ತಿದೆ ಈಗ, unless and until you know how to operate to get my delivered lesson to you will come to know about that one. Okay, if you have the skill, then only you will operate and you will listen and you will observe this presentation of the lesson. So ಹೀಗಾಗಿ media communications, ಮಾಧ್ಯಮ ಸಂಪರ್ಕ, ಮೀಡಿಯಾ ರಿಸರ್ಚ್, ಮಾಧ್ಯಮ ಸಂಶೋಧನೆ, ಟೆಕ್ನಿಕಲ್ ಆಪರೇಷನ್ಸ್, ತಾಂತ್ರಿಕ ಕಾರ್ಯನಿರ್ವಹಣಾ ಕಾರ್ಯಗಳು, ಸೆಟ್ಟಿಂಗ್ ಅಪ್ ಸ್ಟುಡಿಯೋಸ್. ಓಕೆ, ಸ್ಟುಡಿಯೋಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ರಿಪೇರ್ ಅಂಡ್ ಮೇಂಟೆನೆನ್ಸ್ ಆಫ್ ಇಕ್ವಿಪ್ಮೆಂಟ್. ಸೊ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಈ ಒಂದು ತಂತ್ರಜ್ಞಾನದ ಸಾಮಗ್ರಿಗಳಿದಾವು ಅವುಗಳನ್ನ ಸರಿಪಡಿಸುವುದು, ಅವುಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಕಾರ್ಯಗಳನ್ನು ಇದು ಒಳಗೊಂಡಿದೆ ಅಂತ ಹೇಳ್ತೀವಿ. Then next one is to develop plans for the use of information and communication technology in education.
ಮಾಹಿತಿ ಮತ್ತು ಈ ಸಂಪರ್ಕ ತಂತ್ರಜ್ಞಾನ. ಓಕೆ, ಮಾಹಿತಿ ಮತ್ತು ಸಂಪರ್ಕ ತಂತ್ರಜ್ಞಾನ ಶಿಕ್ಷಣದಲ್ಲಿ ಏನಿದಾವೋ ಅವುಗಳ ಬಳಕೆಗೆ ಸಂಬಂಧಿಸಿದಂತೆ ಯೋಜನೆಗಳನ್ನ ಅಭಿವೃದ್ಧಿ ಪಡಿಸುವುದು. ಮಾಹಿತಿ ಮತ್ತು ತಂತ್ರಜ್ಞಾನ. ಓಕೆ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ICT ಅಂತ ಏನ್ ಹೇಳ್ತೀವಿ, ಶಿಕ್ಷಣದಲ್ಲಿ ICT ಯ ಬಳಕೆಗೆ ಸಂಬಂಧಿಸಿದಂತೆ ಯೋಜನೆಗಳನ್ನ ಅಭಿವೃದ್ಧಿ ಪಡಿಸಬೇಕಾಗ್ತೈತಿ. Okay, so then to train the faculty of Institute of Advanced Study in Education or colleges of teacher education and district institute of education and training in the use of education technology in their teacher education programs. So not only after development of all these things, so we have to train the well efficient teachers through the teacher training institutions such as teacher education colleges or DITES. One is TTI, Teacher Training Institute, so which is offering the degrees of B.Ed or teacher education, and another one is DITE, which is offering the diploma degree to become a primary school teachers. So therefore, the faculty who are working in such type of the institutes, we have to train them. We have to uplift their all the abilities in the areas we have already cited. So ಈಗಾಗಲೇ ಈ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯಗಳು ಮತ್ತು ಡೈಟ್ಗಳಂತ ಏನ್ ಹೇಳ್ತೀವಲ್ಲ, ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಅಂಡ್ ಟ್ರೈನಿಂಗ್, ಇಲ್ಲಿ ಇರ್ತಕ್ಕಂಥ ಶೈಕ್ಷಣಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತ ಶಿಕ್ಷಕರ ಶಿಕ್ಷಣದ ಕಾರ್ಯಕ್ರಮಗಳಲ್ಲಿ ನಾವು ಆ ತರಬೇತಿಯಲ್ಲಿರ್ತಕ್ಕಂತಹ ಶಿಕ್ಷಕರಿಗೆ ಮುಖ್ಯವಾಗಿ ತರಬೇತಿಯನ್ನ ಕೊಡಬೇಕಾಗ್ತೈತಿ. ಓಕೆ, ಅಂಡ್ ದೆನ್ to undertake research, evaluation and monitoring of the system, programs and materials with a view to improving the materials and increasing their effectiveness. So therefore, we have to undertake research. CIET definitely make to undertake the research, evaluation and monitoring of the systems, programs, materials with a view to improve the material and increase their effectiveness. As we have learned it, education is always having the nature of dynamic processes, so that always it is going to be constantly changing and improving its facets according to the needs of the people once again dependent on the advancement of the technology. ಈ ಒಂದು ಶಿಕ್ಷಕರ ಶಿಕ್ಷಣ, ಒಂದು ಶಿಕ್ಷಕರಿಗೆ ಸಂಬಂಧಪಟ್ಟಂತ ತಂತ್ರಜ್ಞಾನಗಳ ಒಂದು ಸಂಶೋಧನೆಯ ಮೌಲ್ಯಮಾಪನೆ ಮತ್ತು ಈ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಅವರು ಗಮನಿಸಬೇಕಾಗ್ತೈತಿ, ನಿರ್ವಹಣೆ ಮಾಡಬೇಕಾಗ್ತೈತಿ. ವ್ಯವಸ್ಥೆ ಹೇಗಿದೆ, ಕಾರ್ಯಕ್ರಮಗಳು ಹೇಗಿದವು, ಜೊತೆಗೆ ಸಾಮಗ್ರಿಗಳು ಹೇಗಿದವು, ಅವುಗಳನ್ನು ಹೇಗೆ ಸುಧಾರಣೆ ಮಾಡಬೇಕಾಗ್ತೈತಿ, ಅವುಗಳಲ್ಲಿ ಇನ್ನೂ ಹೆಚ್ಚಿನ ದಕ್ಷತೆಯನ್ನು ಹೇಗೆ ತರಬೇಕಾಗ್ತೈತಿ. ಸೊ ಈ ದಿಶೆಯಲ್ಲಿ CIET ಕಾರ್ಯವನ್ನ ಮಾಡ್ತೈತಿ. The CIET will undertake the work in the field of the research, evaluation and monitoring with respect to improvisation of the system, with respect to enhancement of the programs, with respect to increasing the effectiveness of the material, modifications of the material, upgrading, and to make it as a most advanced technology. The next one is to document and disseminate information, materials and media programs for better utilization and to function as a clearinghouse agency in the field of the educational technology. ಇಲ್ಲಿ ಮಾಹಿತಿ, ಸಾಮಗ್ರಿಗಳು, ಮಾಧ್ಯಮದ ಕಾರ್ಯಕ್ರಮಗಳು, ಇವುಗಳಿಗೆ ಸಂಬಂಧಪಟ್ಟಿರತಕ್ಕಂಥ ದಾಖಲೆ ಜೊತೆಗೆ ಪ್ರಸಾರವನ್ನು ಕೂಡ ಮಾಡಬೇಕಾಗ್ತೈತಿ. ಇಷ್ಟೇ ಅಲ್ಲದೆ ಯಾವುದು ಸೂಕ್ತವೋ, ಯಾವ ಮಾಹಿತಿ, ಯಾವ ಸಾಮಗ್ರಿಗಳು, ಯಾವ ಒಂದು ಮಾಧ್ಯಮ ಕಾರ್ಯಕ್ರಮಗಳು ಸೂಕ್ತವೋ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಶೈಕ್ಷಣಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತಹ ಒಂದು ಏಜೆನ್ಸಿ, ಸಂಸ್ಥೆ CIET ಆಗಿದೆ. ಈ CIET ಯಾವಾಗಲೂ ಕೂಡ ಅನುಮತಿಯನ್ನ
ಕೊಡಬೇಕಾಗ್ತೈತಿ. The CIET will approve. It is the clearing house agency which will definitely make the documentation with respect to the information, materials and media programs. Not only that, it is the authoritative body which is going to what exactly it suits for the particular school system at a particular level. ಯಾವ್ಯಾವ ಶಾಲಾ ಹಂತಕ್ಕೆ ಇದು ಸೂಕ್ತವಾಗಿದೆ ಅನ್ನೋದು ಮಾಹಿತಿ ಸೂಕ್ತವಾಗಿದೆ, ಸಾಮಗ್ರಿಗಳು ಸೂಕ್ತವಾಗಿವೆ, ಜೊತೆಗೆ ಮಾಧ್ಯಮ ಕಾರ್ಯಕ್ರಮಗಳು ಸೂಕ್ತವಾಗಿದೆ, ಇದಕ್ಕೆ ಅನುಮತಿ ನೀಡತಕ್ಕಂತಹ ಒಂದು ಸಂಸ್ಥೆ ಯಾವ್ದು ಆಗಿದೆ ಅಂದ್ರೆ ಅದು CIET ಆಗಿದೆ. It will advise and coordinate the academic and technical programs and activities of the State Institute of Educational Technology set up by the MHRD in states of India. Okay, now MHRD has become the MOE, Ministry of Education. Okay, ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ಹೇಗೆ ಕೇಂದ್ರದಲ್ಲಿ CIET ಇದೆಯೋ ಅದೇ ರೀತಿಯಲ್ಲಿ ರಾಜ್ಯಗಳಲ್ಲಿಯೂ ಕೂಡ SIETs ಗಳಿದಾವೆ, ET SIET. ಪ್ರತಿಯೊಂದು ರಾಜ್ಯದಲ್ಲಿಯೂ SIET ಇದೆ. The Ministry of Education earlier than MHRD established state institutes of educational technology in each state, like CIET at the center, SIET at the state level, to look after, to carry out, to extend, to make dissemination through that of the SIET. Okay, ರಾಜ್ಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆ, ರಾಜ್ಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆ. ಕೇಂದ್ರ ಮಟ್ಟದಲ್ಲಿ CIET ಯಾವ್ದಿದೆಯೋ, ಕೇಂದ್ರ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆ ಯಾವ ರೀತಿಯಾಗಿದೆಯೋ ಅದೇ ರೀತಿ SIET ಇವು ರಾಜ್ಯ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾವೆ. ಇವುಗಳಿಗೆ ಸಹಾಯ ನೀಡ್ತಕ್ಕಂಥದ್ದು, ಸಹಯೋಗ ನೀಡ್ತಕ್ಕಂಥ ಕಾರ್ಯವನ್ನು ಕೂಡ CIET ಮಾಡುತ್ತೆ. The CIET definitely it will advise, coordinate in relation to the academic and technical programs and the activities. CIET SIET ಗಳಿಗೆ ಒಂದು ಸಲಹೆ, ಮಾರ್ಗದರ್ಶನ ಮತ್ತು ಸಹಯೋಗ ಈ ಒಂದು ಶೈಕ್ಷಣಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ, ತಾಂತ್ರಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇದು ಮಾಡ್ತಾ ಇದೆ ಅಂತ ನಾವಿಲ್ಲಿ ಹೇಳಬಹುದು. Okay, then what are the main functions of the CIET? CIET ಇದರ ಮುಖ್ಯವಾಗಿರ್ತಕ್ಕಂಥ ಕಾರ್ಯಭಾರಗಳು ಏನು, ಕಾರ್ಯಚಟುವಟಿಕೆಗಳು ಏನು ಅಥವಾ ಕಾರ್ಯಗಳು ಏನು? What are the major functions of the CIET? First one, design, develop and disseminate alternative learning system. Okay, nowadays, see for example, during this pandemic time, we have passed through the number of crises again and again, and since 1.5 years, we are unable to open even the schools properly. Therefore, what are the alternative learning system? The CIET has to think of this type of the problem to address it. So ಇಂತಹ ಒಂದು ಸಂದರ್ಭಗಳಲ್ಲಿ CIET ಕೂಡ ಏನ್ ಮಾಡ್ಬೇಕಾಗ್ತೈತಿ, ಪರ್ಯಾಯ ಕಲಿಕಾ ವ್ಯವಸ್ಥೆಗಳು ಏನು ಆ ಒಂದು ವಿಷಯಕ್ಕೆ ಸಂಬಂಧಿಸಿ ಪರ್ಯಾಯ ಕಲಿಕಾ ವ್ಯವಸ್ಥೆಗಳ ರಚನೆ, ಅಭಿವೃದ್ಧಿ ಮತ್ತು ಪ್ರಸಾರಗಳಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನ ಮಾಡಬೇಕಾಗ್ತೈತಿ. The second one, promote educational technology. ಶೈಕ್ಷಣಿಕ ತಂತ್ರಜ್ಞಾನವನ್ನ ಪ್ರೋತ್ಸಾಹಿಸಬೇಕಾಗ್ತೈತಿ, ಪ್ರಯೋಜನ ಮಾಡಬೇಕಾಗ್ತೈತಿ, ಸಾದರ ಪಡಿಸಬೇಕಾಗ್ತೈತಿ. The third one is train personnel in educational technology. ಶೈಕ್ಷಣಿಕ ತಂತ್ರಜ್ಞಾನದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ವ್ಯಕ್ತಿಗಳಿಗೆ ತರಬೇತಿ ನೀಡಬೇಕಾಗ್ತೈತಿ. ನೆಕ್ಸ್ಟ್, ಅಡ್ವೈಸ್ ಅಂಡ್ ಕೋಆರ್ಡಿನೇಟ್ ಆಲ್ ದಿ ಆಕ್ಟಿವಿಟೀಸ್ ಆಫ್ SIETs. ಓಕೆ, ರಾಜ್ಯ ಮಟ್ಟದ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆಗಳ ಚಟುವಟಿಕೆಗಳಿಗೆ ಸಲಹೆಗಳನ್ನ, ಮಾರ್ಗದರ್ಶನಗಳನ್ನ ಮತ್ತು ಸಂಯೋಜನಾ ಒಂದು ಕಾರ್ಯಭಾರವನ್ನ ಮಾಡಬೇಕಾಗ್ತೈತಿ. Provide consultancy and media support to other constituents of NCERT.
NCERT ಅವರ ಇನ್ನಿತರ ಘಟಕಗಳು ಏನಿದ್ದವು, CIET ಹೇಗಿದೆ ಹಲವಾರು ಘಟಕಗಳಿದ್ದವು. ಆ ಘಟಕಗಳಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಕನ್ಸಲ್ಟೆನ್ಸಿ, ಓಕೆ, ಮಾರ್ಗದರ್ಶನ, ಓಕೆ, ಸಲಹೆ ಮತ್ತು ಅಷ್ಟೇ ಅಲ್ಲದೆ ಈ ಮಾಧ್ಯಮ ಒಂದು ಬೆಂಬಲವನ್ನ ನೀಡಬೇಕಾಗುತ್ತೆ. ಓಕೆ, then afterwards let us move on to the 6 main important divisions of CIET. CIET 6 CIETಯ ಪ್ರಮುಖವಾಗಿರ್ತಕ್ಕಂತಹ ಒಂದು ವಿಭಾಗಗಳು ನಾವು ನೋಡಬಹುದು. These all the 6 divisions will definitely carry out all the activities and programs throughout the India. ಹಾಗಾದ್ರೆ ಈ ಎಲ್ಲ ಕಾರ್ಯಗಳನ್ನ ಪೂರ್ಣ ಪ್ರಮಾಣದಲ್ಲಿ ಒಂದು ಭಾರತದಾದ್ಯಂತ ತಲುಪಿಸುವ ಕೆಲಸಗಳನ್ನ ಇದು ಮಾಡ್ತೈತಿ. It will make to reach all the activities and programs throughout the India. Then what are the 6 main important divisions which are involved in the different types of the activities and programs? ಹಾಗಾದ್ರೆ ಈ ಒಂದು 6 ಬಗೆಯ ಒಂದು ವಿಭಾಗಗಳು CIETಯ ಒಂದು ವಿಭಾಗಗಳು ಯಾವ್ಯಾವು? ಫಸ್ಟ್ ಒನ್ ಈಸ್ ಮೀಡಿಯಾ ಪ್ರೊಡಕ್ಷನ್ ಡಿವಿಷನ್. ಮೊದಲನೇದು ಮಾಧ್ಯಮ ಒಂದು ನಿರ್ಮಾಣ ವಿಭಾಗ, ಮಾಧ್ಯಮ ನಿರ್ಮಾಣ ವಿಭಾಗ. ಸೆಕೆಂಡ್ ಒನ್ ಪ್ಲಾನಿಂಗ್ ಅಂಡ್ ರಿಸರ್ಚ್ ಡಿವಿಷನ್, ಯೋಜನೆ ಮತ್ತು ಸಂಶೋಧನೆ ವಿಭಾಗ. ಥರ್ಡ್ ಒನ್ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ವಿಭಾಗ. ಫೋರ್ತ್ ಒನ್ ಟ್ರೈನಿಂಗ್ ಡಿವಿಷನ್. ನಾಲ್ಕನೇದು ತರಬೇತಿ ವಿಭಾಗ. ಫಿಫ್ತ್ ಒನ್ ಮೀಡಿಯಾ ರಿಸೋರ್ಸಸ್ ಡಿಸಿಮಿನೇಷನ್ ಡಿವಿಷನ್. ಓಕೆ, ಮಾಧ್ಯಮ ಸಂಪನ್ಮೂಲ ಪ್ರಸರಣ ವಿಭಾಗ. ಫಿಫ್ತ್ ಒನ್ ಈಸ್ ಎಂಜಿನಿಯರಿಂಗ್ ಡಿವಿಷನ್. ಓಕೆ, ಸಿಕ್ಸ್ತ್ ಒನ್ ಈಸ್ ಎಂಜಿನಿಯರಿಂಗ್ ಡಿವಿಷನ್. ಕೊನೆಯದಾಗಿ ಅಭಿಯಾಂತ್ರಿಕ ಅಥವಾ ಎಂಜಿನಿಯರಿಂಗ್ ವಿಭಾಗ ಅಂತ ನಾವಿಲ್ಲಿ ಕರಿತೀವಿ. ಓಕೆ, ಇನ್ ದಿಸ್ ವೇ ಡಿಯರ್ ಸ್ಟೂಡೆಂಟ್ಸ್, ವಿ ಹ್ಯಾವ್ ಸ್ಟಡಿಡ್ ದಿ ಆಕ್ಟಿವಿಟೀಸ್, ಫಂಕ್ಷನ್ಸ್ and 6 divisions of CIET, which is the constituent body of NCERT. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾವು CIET ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಟೆಕ್ನಾಲಜಿ, ಕೇಂದ್ರೀಯ ಶಿಕ್ಷಣ ತಂತ್ರಜ್ಞಾನ ಸಂಸ್ಥೆ NCERT ಯವರ ಒಂದು ಸಂಯೋಜಿತ ಘಟಕ ಇದೆ. ಇದರ ಚಟುವಟಿಕೆಗಳು, ಕಾರ್ಯಗಳು ಮತ್ತು ಇದರ 6 ವಿಭಾಗಗಳು ಯಾವುವು ಎಂಬುದರ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೇವೆ. Okay, thank you. It is a time to wind up the session. Thank you very much.